ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅತಿದೊಡ್ಡ ಆಂದೋಲನವನ್ನು ಮಾಡಿ ಪ್ರತಿಯೊಬ್ಬ ರೈತನಿಗೆ, ಬಡವನಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತ ದೃಷ್ಟಿಯಲ್ಲಿ, ಆರ್ಥಿಕ ಸಬಲೀಕರಣವನ್ನು ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡೋದರ ಜೊತೆಗೆ ಸಹಕಾರಿ ಕ್ಷೇತ್ರ ಒಂದು ಅತಿ ದೊಡ್ಡ ಕ್ಷೇತ್ರವನ್ನಾಗಿ ಬೆಳೆಸಿದಂತ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ರಾಜ್ಯದ ಸಹಕಾರಿ ಸಚಿವರು ಮತ್ತು ಇಡೀ ದೇಶದಲ್ಲಿ ಸಹಕಾರಿ ರತ್ನ ಎಂಬ ನಾಮಾಂಕಿತವನ್ನು ಕೂಡ ಪಡೆದು ಇವತ್ತು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇರತಕ್ಕಂಥ ಸನ್ಮಾನ್ಯ KN ರಾಜಣ್ಣನವರ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ನಮ್ಮೊಂದಿಗೆ ಇರ್ತಕ್ಕಂಥ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ಬಡವರ ಶೋಷಿತರ ಧ್ವನಿಯಾಗಿ ಕಳೆದ 7 ವರ್ಷದಿಂದ ರಾಜ್ಯದಲ್ಲಿ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಕೊಟ್ಟು ಲಕ್ಷಾಂತರ ಜನರಿಗೆ ಬಡತನದ ರೇಖೆಯಿಂದ ಮೇಲೆ ಬರ್ತಕ್ಕಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಶ್ರೀ ಸಿದ್ದರಾಮಯ್ಯನವರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದಿಂದ ನಿರ್ಗಮಿಸಿದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ, ಈಗ ತಾನೇ ಆಶಯ ಭಾಷಣವನ್ನು ಮಾಡಿ ಸನ್ಮಾನ್ಯ ರಾಜಣ್ಣನವರ ಬಗ್ಗೆ ಮತ್ತು ತುಮಕೂರಿನ ಇತಿಹಾಸದ ಬಗ್ಗೆ, ತುಮಕೂರಿನ ಅಸ್ಮಿತೆಯ ಬಗ್ಗೆ ಮಾತನಾಡಿದಂಥ ನಮ್ಮೆಲ್ಲರ ಅತ್ಯಂತ ಆತ್ಮೀಯ ಮೇಷ್ಟ್ರು ಶ್ರೀ ಬರಗೂರು ರಾಮಚಂದ್ರಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಸಚಿವರುಗಳು ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಚೆಲುವರಾಯಸ್ವಾಮಿಯವರು, KH ಮುನಿಯಪ್ಪನವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಮಾನ್ಯ ಜಯಚಂದ್ರ ಅವರು, ವೆಂಕಟರಮಣಪ್ಪನವರು, ಮುದ್ದನ್ಮೇಗೌಡರು, ವೆಂಕಟೇಶ್ ಅವರು, ಎಲ್ಲ ಶಾಸಕರುಗಳು ಕೂಡ ಭಾಗವಹಿಸಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಇಡೀ ರಾಜ್ಯದಿಂದ ಇವತ್ತು ಸನ್ಮಾನ್ಯ KN ರಾಜಣ್ಣನವರಿಗೆ ಅಭಿಮಾನದಿಂದ ಅವರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಇಡೀ ರಾಜ್ಯದಿಂದ ಬಂದಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಸನ್ಮಾನ್ಯ ರಾಜಣ್ಣವರು ಇವತ್ತು 74 ವರ್ಷವನ್ನ ಕಳೆದು 75ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ನಾನು ಪ್ರಪ್ರಥಮವಾಗಿ ಅವರಿಗೆ ಶುಭವನ್ನು ಕೋರ್ತೇನೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನ, ಆಯುಷ್ಯನ್ನ, ಶಕ್ತಿಯನ್ನ, ಈ ಬಡವರ ಸೇವೆಯನ್ನು ಮಾಡೋದಕ್ಕೆ ದಯಪಾಲಿಸಲಿ ಹಾಗೆ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋದರ ಜೊತೆಗೆ
ಅವರ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನ ಹಾಕಿ ಅವರ ಏಳು ಬೀಳಲ್ಲಿ ಭಾಗವಹಿಸಿ ಕಷ್ಟದಲ್ಲಿ ಸುಖದಲ್ಲಿ ಭಾಗವಹಿಸಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಸಹೋದರಿ ಶ್ರೀಮತಿ ಶಾಂತಲಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕೆ.ಎನ್. ರಾಜಣ್ಣನವರು ಒಬ್ಬ ಸಹೃದಯಿ. ಅವರ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಗೆ ನಾನು ಅವರ ಜೊತೆಯಲ್ಲಿ ಒಬ್ಬ ಸಹಪಾಠಿಯಾಗಿ ನಾನು ಅವರನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥದ್ದು. ಯಾರು ರಾಜ್ಯದಲ್ಲಿ ಅಥವಾ ಸಮಾಜದಲ್ಲಿ ಬಡವರಿದ್ದಾರೆ, ಯಾರು ಶೋಷಿತರಿದ್ದಾರೆ, ಅವರ ಪರವಾಗಿ ಧ್ವನಿ ಎತ್ತತಕ್ಕಂಥ ಹೋರಾಟವನ್ನು ಮಾಡತಕ್ಕಂಥ ವ್ಯಕ್ತಿತ್ವ ಮಾನ್ಯ ರಾಜಣ್ಣವರು. ಬಹುಶಃ ಚಿಕ್ಕಂದಿನಿಂದ ಅದನ್ನು ಅವರು ರೂಢಿಸಿಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿ ಕಾಂಗ್ರೆಸ್ಸಿನಿಂದ ಹಿಡಿದು ಇಲ್ಲಿಯವರೆಗೆ ಆ ಹೋರಾಟದ ಪ್ರವೃತ್ತಿಯನ್ನು ಅವರು ತನ್ನದಾಗಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಆ ಹೋರಾಟದಲ್ಲಿ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಸಂದರ್ಭವನ್ನು ಕೂಡ ಲೆಕ್ಕಿಸದೆ ಆ ಶೋಷಿತರಿಗಾಗಿ, ಬಡವರಿಗಾಗಿ ಧ್ವನಿಯನ್ನು ಎತ್ತಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಸಹಕಾರಿ ಕ್ಷೇತ್ರ ರಾಜ್ಯದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಕಂಡಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತೇನಾದರೂ ಬದಲಾವಣೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ, ರೈತ ಸಮುದಾಯ ಬದಲಾವಣೆ ಆಗಿದ್ರೆ, ಒಂದಿಷ್ಟು ಆರ್ಥಿಕವಾಗಿ ನಮ್ಮ ರಾಜ್ಯದ ರೈತರು ಶಕ್ತಿಯುತವಾಗಿದ್ರೆ, ಅದು ಸಹಕಾರಿ ಕ್ಷೇತ್ರದಿಂದ ಮತ್ತು ಸನ್ಮಾನ್ಯ ರಾಜಣ್ಣವರು ತಂದಂಥ ಅನೇಕ ಕಾನೂನುಗಳು, ನಿಯಮಗಳಿಂದ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಅವರು ಯಾರು ಸಾಲ ತೆಗೆದುಕೊಂಡಿದ್ರು ಅಂತಹ ರೈತ ಒಂದು ವೇಳೆ ಮರಣ ಹೊಂದಿದ್ರೆ ಆ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಬಹುಶಃ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ತೀರ್ಮಾನವನ್ನು ಮಾಡಿದ್ರು. ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೆ ಸಾಲವನ್ನು ಕೊಡ್ತಕ್ಕಂಥ ಅತಿ ಕಡಿಮೆ ದರದಲ್ಲಿ ಬಡ್ಡಿಯನ್ನ ಕಟ್ಟಿಸ್ಕೊಂಡು ಅವರಿಗೆ ಸಾಲವನ್ನು ಕೊಡ್ತಕ್ಕಂಥ ಅನೇಕ ಕಾನೂನುಗಳನ್ನು, ಬದಲಾವಣೆಗಳನ್ನು ತಂದಿದ್ದು ಸನ್ಮಾನ್ಯ ರಾಜಣ್ಣನವರು. ನಾನು ಅನೇಕ ಸಂದರ್ಭದಲ್ಲಿ ಅವರನ್ನ ಹತ್ತಿರದಿಂದ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಮಾತಿನಲ್ಲಿ ಬರ್ತಕ್ಕಂಥ ಆ ಭರವಸೆಯ ಮಾತುಗಳು ಬಡವರಿಗೆ, ಬಡ ರೈತನಿಗೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ನಿಜಕ್ಕೂ ಕೂಡ ಅನೇಕ ಜನರ ಜೀವನವನ್ನು ಬದಲಾವಣೆ ಮಾಡಿದೆ ಅಂತ ಹೇಳಿದ್ರೆ ಅದು ತಪ್ಪಾಗೋಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇವತ್ತು ಅವರ ಆಸೆ ಒಂದು ನೆರವೇರಿದೆ. ಕಳೆದ ಬಾರಿ ಸನ್ಮಾನ್ಯ ಜಯಚಂದ್ರ ಅವರ ಚುನಾವಣೆಯ ಸಂದರ್ಭದಲ್ಲಿ ನಾವೊಂದು ಗೊಲ್ರಟ್ಟಿಗೆ ಹೋಗಿದ್ದೋ. ಆ ಗೊಲ್ರಟ್ಟಿಯಲ್ಲಿ ಭಾಷಣ ಮಾಡುವಾಗ ನಾನೇ ಮಾತನಾಡುವಾಗ ಹೇಳಿದೆ, ರಾಜಣ್ಣವರಿಗೆ ಒಂದು ಆಸೆ ಇದೆ, ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಸಹಕಾರಿ ಸಚಿವರಾಗಬೇಕು ಅವರು. ನಮ್ಮ ಸರ್ಕಾರ ಬಂದಿದ್ದೆ ಆದರೆ ಅವರು ಖಂಡಿತವಾಗಿ ಸಹಕಾರಿ ಸಚಿವರು ಆಗ್ತಾರೆ ಎನ್ನುವಂಥ ಮಾತನ್ನು ಹೇಳಿದ್ದೆ ನಾನು.
ಇವತ್ತು ರಾಜ್ಯದಲ್ಲಿ ಅವರು ಸಹಕಾರಿ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಆಸೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರಿಗೆ ಪರಿಣಿತಿ ಇದೆ, ಯಾರಿಗೆ ಆ ಕ್ಷೇತ್ರ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಅವರಿಗೆ ಸಚಿವರನ್ನ ಮಾಡಿದ್ರೆ ಎಷ್ಟೊಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅನ್ನೋದನ್ನ ಮಾನ್ಯ ರಾಜಣ್ಣನವರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರ ಅತಿ ದೊಡ್ಡ ಬದಲಾವಣೆಯನ್ನು ಇವತ್ತು ಮಾಡಿಕೊಂಡು ಬರ್ತಾ ಇದೆ. ರಾಮಚಂದ್ರಪ್ಪನವರು ಹೇಳಿದಾಗೆ, ಬರಗೂರು ರಾಮಚಂದ್ರಪ್ಪನವರು ಹೇಳಿದಾಗೆ, ಲಕ್ಷಾಂತರ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ನಾವೇನ್ ಕರಿತೇವೆ, ಆ ಸಂಘ ಸಂಸ್ಥೆಗಳಿಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥ ಸಹಕಾರಿ ಕ್ಷೇತ್ರ ಇವತ್ತು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ದೊಡ್ಡ ಬದಲಾವಣೆಯನ್ನು ಕರ್ನಾಟಕ ರಾಜ್ಯ ತಗೊಂಡು ಬಂದಿದೆ. ಅದಕ್ಕಾಗಿ ನಾನು ಮಾನ್ಯ ರಾಜಣ್ಣವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಮುಂದಿನ ದಿನದಲ್ಲಿ ಕೂಡ ಅವರು ರಾಜ್ಯದ ಸಹಕಾರಿ ಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಟ್ಟಿ ಮಾಡತಕ್ಕಂಥ ಕಾನೂನುಗಳನ್ನು ತರೋದ್ರ ಮೂಲಕ ಆ ಸಹಕಾರಿ ಕ್ಷೇತ್ರ ಜನಸಮುದಾಯಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ರಾಜಣ್ಣವರು, ನಾವು ಜಿಲ್ಲೆಯ ಎಲ್ಲ ಶಾಸಕರು ತುಮಕೂರಿನ ಅಭಿವೃದ್ಧಿಯ ಬಗ್ಗೆ ಅನೇಕ ಯೋಜನೆಗಳನ್ನು, ಚಿಂತನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಹೇಮಾವತಿಯ ನದಿಯ ನೀರು ತುಮಕೂರಿಗೆ ಇವತ್ತು 4 ಲಕ್ಷ ಹೆಕ್ಟೇರಿಗೂ ಹೆಚ್ಚು ಭೂಮಿಯಲ್ಲಿ ನೀರಾವರಿ ಆಗ್ತಕ್ಕಂಥ ಯೋಜನೆ ಆಗಿದೆ. ತುಮಕೂರಿಗೆ ಕುಡಿಯುವ ನೀರನ್ನು ಕೂಡ ಕೊಡ್ತಕ್ಕಂಥ ಯೋಜನೆ ಆಗಿದೆ. ಅದೇ ಪ್ರಕಾರ ಎತ್ತಿನೊಳೆ ಯೋಜನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನಸು. ಏನು ಒಣ ಪ್ರದೇಶಗಳಿಗೆ ನೀರನ್ನು ಕೊಡಬೇಕು, ತುಮಕೂರು ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಅಥವಾ ಚಿಕ್ಕಬಳ್ಳಾಪುರ, ಕೋಲಾರ ಇರ್ಬೋದು, ಈ ಜಿಲ್ಲೆಗಳಿಗೆ ಒಂದು ಹೊಸ ಯೋಜನೆಯನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು 2012ರಲ್ಲಿ ತೀರ್ಮಾನ ಮಾಡಿ ಎತ್ತಿನೊಳೆ ಯೋಜನೆಯನ್ನ ಪ್ರಸ್ತಾಪ ಮಾಡಿದರು. ಅವತ್ತಿನ ಅಂದಾಜು ಸುಮಾರು 8,000 ಕೋಟಿ ರೂಪಾಯಿ ಇತ್ತು. ಇವತ್ತು ಕಾರ್ಯಗತ ಆಗ್ತಾ ಇದೆ, ಕೆಲಸ ನಡೀತಾ ಇದೆ. ಸುಮಾರು 23,000 ಕೋಟಿ ರೂಪಾಯಿಗೆ ಅದು ಏರಿದೆ. ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿ ಆದೇಶ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ 26, 27ರಲ್ಲಿ ಅಷ್ಟರವರೆಗೆ ತುಮಕೂರಿಗೆ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡಲೇಬೇಕು. ಎಲ್ಲ ಯೋಜನೆಗಳು ಸ್ಥಗಿತ ಆದರೂ ಪರವಾಗಿಲ್ಲ, ಎತ್ತಿನೊಳೆ ಯೋಜನೆಯನ್ನು ಸಂಪೂರ್ಣ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಕಡೆ ಹೇಮಾವತಿ ನೀರು, ಮತ್ತೊಂದು ಕಡೆ ಎತ್ತಿನೊಳೆ ನೀರು, ಅದರ ಜೊತೆಗೆ ಏನು ಪಾವಗಡ ಇರ್ಬೋದು, ಮಧುಗಿರಿಯ ಒಂದು ಭಾಗ ಇರ್ಬೋದು, ಅಪ್ಪರ್ ಭದ್ರಾ ನೀರನ್ನು ಕೂಡ ತರ್ತಕ್ಕಂಥ ರೀತಿಯಲ್ಲಿ ಇವತ್ತು ಅನೇಕ ಯೋಜನೆಗಳು ಕಾರ್ಯಗತ ಆಗಿದ್ದಾವೆ. ಮುಂದೆ ಕೂಡ ಆಗುತ್ತೆ ಅನ್ನೋದನ್ನು ನಾವು ಆಶಿಸಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಪಟ್ಟಣ. ಬರಗೂರು ರಾಮಚಂದ್ರಪ್ಪನವರು ಒಂದು ಆತಂಕವನ್ನು ವ್ಯಕ್ತ ಮಾಡಿದರು. ತುಮಕೂರಿನ ಅಸ್ಮಿತೆಯನ್ನ ನಾವು ಉಳಿಸಬೇಕು, ಇದು ಶೈಕ್ಷಣಿಕ ಕ್ಷೇತ್ರ, ನಾವು ಯಾವುದೇ ಕಾರಣಕ್ಕೂ ತುಮಕೂರಿನ ಅಸ್ಮಿತೆಯನ್ನ ಕಾಂಪ್ರಮೈಸ್ ಆಗಬಾರ್ದು ಅನ್ನುವಂಥ ಮಾತನ್ನ ಹೇಳಿದರು. ಅವರು ಹೇಳಿದ್ದು ನನಗೆ ಅರ್ಥ ಆಯ್ತು. ಮೊನ್ನೆ ತುಮಕೂರಿನ ಪತ್ರಿಕೆಗಳಲ್ಲಿ ಬರೆದ್ರು. ಯಾರೋ ನನ್ನನ್ನು ಕೇಳಿದಾಗ ನಾನು ಹೇಳಿದೆ ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂಥ ಮಾತನ್ನ ಕೇಳಿದಾಗ ಆದರೂ ಆಗಬಹುದು ಅಂತ ಹೇಳಿದ್ದೆ ನಾನು.
ಆದರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರಲಿಲ್ಲ. ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ. ಅದಕ್ಕೆ ಇತಿಹಾಸ ಇದೆ, ಸಂಸ್ಕೃತಿ ಇದೆ. ನಮ್ಮ ಕಲೆನೇ ಬೇರೆ, ಸಂಸ್ಕೃತಿನೇ ಬೇರೆ. ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು, ರಾಮಚಂದ್ರಪ್ಪನವ್ರು ಇರ್ಬೋದು, ದೊಡ್ಡರಂಗೇಗೌಡರು ಇರ್ಬೋದು, ತಾವೇ ಹೇಳಿದಾಗೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳಿರ್ಬೋದು. ಅದಕ್ಕಾಗಿ ಒಂದು ಆ ತುಮಕೂರು ಅನ್ನತಕ್ಕಂಥ ಏನು ನಮಗೆ ಹೆಸರಿದೆ, ಅದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಬದಲಾವಣೆ ಅಭಿವೃದ್ಧಿ ಆದರೂ ಕೂಡ ಬದಲಾಯಿಸೋಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬರಗೂರು ರಾಮಚಂದ್ರಪ್ಪನವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ. ಆದರೆ ಒಂದಂತೂ ಸತ್ಯ, ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ. ನಾವು ಈಗಾಗಲೇ ಮೆಟ್ರೋ ರೈಲನ್ನು ತರಬೇಕು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು, ಕೆಲಸ ಸಿಗಬೇಕು ನಮ್ಮ ಮಕ್ಕಳಿಗೆ ಎನ್ನುವಂಥ ಅತಿ ದೊಡ್ಡ ಆಸೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ. ಆದರೆ ಒಂದಂತೂ ಇವತ್ತು ಹೇಳಲೇಬೇಕು, 2023ರಲ್ಲಿ ಜನರ ಭರವಸೆಯ ಮೇಲೆ, ಆಶೀರ್ವಾದದ ಮೇಲೆ ಏನು ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಮಾಡಿದೆ, ಆ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸ್ತಾ ಇದ್ದಾರೆ. ಆ ಭರವಸೆ ಎಲ್ಲವನ್ನು ಕೂಡ ನಮ್ಮ ಸಮಯ ಮುಗಿಯೋದ್ರೊಳಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಬಡವನಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ, ಯಾರು ಬಡತನ ರೇಖೆಯಲ್ಲಿ ಕೆಳಗಡೆ ಇದ್ದಾರೆ ಅವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಟೀಕೆ ಟಿಪ್ಪಣಿಗಳು ಬರುತ್ತೆ, ಸಾವಿರಾರು ಟೀಕೆಗಳು ಬಂದಿರಬಹುದು, ಆದರೆ ಆ ಬಡವನ ಜೀವನ ಮುಖ್ಯ, ಆ ಬಡವನನ್ನ ಮೇಲೆತ್ತುವಂತ ಕೆಲಸ ಮುಖ್ಯ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಬದಲಾವಣೆಗಳನ್ನು ಕಳೆದ 2.5 ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅದು ಬೇರೆ ಬೇರೆ ನಮ್ಮ ಟೀಕೆಗಳು ಇರಬಹುದು, ಬೇರೆ ಬೇರೆಯವ್ರದ್ದು. ಏನು ಗ್ಯಾರಂಟಿಗಳನ್ನು ಮಾಡಿದ್ರೆ ಆ ಗ್ಯಾರಂಟಿಗಳನ್ನು ಮಾಡಿದ ಕಾರಣಕ್ಕಾಗಿ ಅಭಿವೃದ್ಧಿ ನಿಂತಿದೆ ಅನ್ನುವಂಥ ಮಾತನ್ನ ಏನು ವಿರೋಧ ಪಕ್ಷದವರು ಮಾತನಾಡ್ತಾರೆ, ಅದಕ್ಕೆ ಸರಿಯಾದ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 4,09,000 ಕೋಟಿ ರೂಪಾಯಿ ಬಡ್ಜೆಟ್ ಅನ್ನ ಕೊಡೋದರ ಮೂಲಕ ಈ ರಾಜ್ಯದ ಜನತೆಗೆ ಅನೇಕ ಅಭಿವೃದ್ಧಿಗಳನ್ನ, ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಾವು ಯಾವತ್ತು ಮಾತಿಗೆ ತಪ್ಪವರಲ್ಲ. ಹಿಂದೆ 13ರಿಂದ 18ರವರೆಗೆ ಮುಖ್ಯಮಂತ್ರಿಗಳಾಗಿದ್ದಾಗ 165 ಭರವಸೆಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟು 159 ಭರವಸೆಗಳನ್ನ ಈಡೇರಿಸಿದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಅದೇ ರೀತಿಯಲ್ಲಿ ನಾವು ಕೊಟ್ಟಂತ ಪ್ರತಿಯೊಂದು ಭರವಸೆಯನ್ನು ಕೂಡ ಈಡೇರಿಸತಕ್ಕಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಎನ್ನುವಂತ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ರಾಜಣ್ಣವರಿಗೆ ಇನ್ನೂ 100 ಆನೆಯ ಬಲ, ರಾಜಣ್ಣ 100 ಆನೆಯ ಬಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ. ಆದ್ರಿಂದ ತಮಗೆ ಇಂದು ಭಗವಂತ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಆಮೇಲೆ ಇನ್ನೇನು ಬೇಕಪ್ಪ, ಎಲ್ಲವನ್ನು ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಕೊಡೋದೆಲ್ಲ ಕೊಟ್ಟಿದ್ದಾರ, ಇದೆಲ್ಲವನ್ನು ಕೊಡ್ಲಿ ಹಾಗೆ ಅಂತೇಳಿ ಹಾರೈಸಿ, ಸಹೋದರಿ ನಮಗೆ ಶ್ರೀಮತಿ ಶಾಂತಲಮ್ಮ ಅವರು ಕೂಡ ನೀನೊಬ್ಬನೇ ಕ್ರೆಡಿಟ್ ತಗೋಬೇಡಪ್ಪ, ಶಾಂತಮ್ಮಂಗೂ ಕ್ರೆಡಿಟ್ ಕೊಡ್ಬೇಕು, ನಿನ್ ಎಲ್ಲ ಅವರೆಲ್ಲ ತಡ್ಕೊಂಡಿಲ್ವಾ, ಆದ್ರಿಂದ ಅವರನ್ನು ಕೂಡ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿ